ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಚೈತ್ರ ಮಾಸ ಸಕಲ ಭಾರತೀಯರಿಗೂ ಕೂಡ ಬಹು ವಿಶಿಷ್ಟವಾದಂತಹ ಆನಂದವನ್ನು ಕೊಡುವಂತಹ ಮಾಸ. ಚೈತ್ರ ಶುದ್ಧ ನವಮಿ ಮರ್ಯಾದ ಪುರುಷೋತ್ತಮ ಶ್ರೀರಾಮ ಅವತರಿಸಿದ ದಿನವಾದರೆ ಚೈತ್ರ ಶುದ್ಧ ಹುಣ್ಣಿಮೆ ಅರ್ಥಾತ್ ನಾಳೆಯ ದಿನ ಹನುಮದ್ ಅವತಾರವಾದಂತಹ ದಿನ. ರಾಮ ಹನುಮಂತ ಇಬ್ಬರು ಅವಿನವ ಬಾಂಧವ್ಯವನ್ನು ಹೊಂದಿರುವಂತಹ ದೊಡ್ಡ ಪಾತ್ರಗಳು ರಾಮಾಯಣದಲ್ಲಿ. ರಾಮಾಯಣ ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವಂತಹ ಐತಿಹಾಸಿಕ ಕಾವ್ಯ, ಕಲ್ಪನೆಯಲ್ಲ. ಅಲ್ಲಿ ಬಂದಿರುವ ಪಾತ್ರಗಳು ಹೇಳುವ ತುಂಬುವಂತಹ ಮೌಲ್ಯ ಅದು ಆ ಕಾಲದಲ್ಲಿತ್ತು, ಈಗ ಇಲ್ಲ ಅಂತಲ್ಲ. ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಕೂಡ ಉತ್ತರ ಕೊಡುವಂತಹ ಶಕ್ತಿ ಆ ಪಾತ್ರಗಳಲ್ಲಿದೆ. ರಾಮಾಯಣದಲ್ಲಿ ಬರುವ ಒಂದು ಘಟನೆ, ಸೀತಾ ಅಪಹರಣವಾಗಿದೆ. ರಾಮನ ಪ್ರೀತಿಗಾಗಿ ಸುಗ್ರೀವ ಕಪಿಸೈನ್ಯವನ್ನು ಕಳಿಸಿಕೊಟ್ಟಿದ್ದಾನೆ ಸೀತಾನ್ವೇಷಣೆಗಾಗಿ. ದಕ್ಷಿಣದ ಭಾಗಕ್ಕೆ ಅಂಗದ ಯುವರಾಜನಾದ ಅಂಗದನ ನೇತೃತ್ವದಲ್ಲಿ ಕಪಿಗಳು ಬಂದಿದ್ದಾರೆ. 1 ತಿಂಗಳ ಸಮಯ ಮುಗಿದಿದೆ, ಸೀತಾನ್ವೇಷಣೆ ಆಗಿಲ್ಲ. ಆವಾಗ ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದಾರೆ. ಅದು ಮಯ ನಿರ್ಮಿಸಿದಂತಹ ಗುಹೆಯಲ್ಲಿ ಪ್ರವೇಶ ಮಾಡ್ತಾರೆ. ಹೊರಗೆ ಹೋಗ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಆದರೆ ಅಲ್ಲಿ ಆ ಕಪಿಗಳಿಗೆ ಬೇಕಾದಂತಹ ಸಕಲ ವ್ಯವಸ್ಥೆಗಳು ಸಿಕ್ಕಿದೆ. ಇದನ್ನು ನೋಡಿ ಆ ಅಂಗದನ ಸೋದರ ಮಾವನಾದ ತಾರ ಹೇಳ್ತಾನೆ, ನಾವಿನ್ನೂ ವಾಪಸ್ ಹೋಗುವುದು ಬೇಡ. ರಾಮ ಲಕ್ಷ್ಮಣರು ನಗರದಲ್ಲಿ ವಾಸ ಮಾಡುವವರು, ನಾವು ಕಾಡಿನಲ್ಲಿ ವಾಸ ಮಾಡುವವರು. ಅವರಿಂದ ನಮಗೇನು ಆಗಬೇಕಾದದ್ದಿಲ್ಲ. ಈ ಗುಹೆ ಇದೆಯಲ್ಲ, ಇಲ್ಲಿ ಇಂದ್ರನ ವಜ್ರಾಯುಧದ ಪ್ರಯೋಗವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುಗ್ರೀವ ಇಲ್ಲಿಗೆ ಬರಲಾರ. ಹಾಗಾಗಿ ನಾವಿಲ್ಲಿ ಆರಾಮಾಗಿರೋಣ ಅಂತ ಒಂದು ಮಾತು ತಾರ ಹೇಳಿದಾಗ ಅಂಗದ ಕೂಡ ಸರಿಯಾಗಿದೆ. ರಾಜ್ಯದ ಆಸೆಯಿಂದ ತನ್ನ ಅಣ್ಣನನ್ನೇ ಕೊಂದವನು ಸುಗ್ರೀವ. ಹಾಗಾಗಿ ನಮಗೆ ಎಷ್ಟು ಕ್ರೂರವಾದ ಶಿಕ್ಷೆ ಕೊಡಬಹುದು ಎಂಬುದಾಗಿ ಹೇಳುತ್ತಾ ತಾರ ಹೇಳಿದ ಮಾತಿಗೆ ತನ್ನ ಸಮ್ಮತಿಯನ್ನು ಕೊಡುತ್ತಾನೆ. ಜಾಂಬವಂತನೂ ಹೌದು ಅಂದ. ಎಲ್ಲರೂ ಒಂದೇ ಮಾತು ಹೇಳಿದಾಗ ಹನುಮಂತ ಹೇಳುತ್ತಾನೆ, ನೀವು ಎಲ್ಲರೂ ಒಟ್ಟಿಗೆ ಸೇರಬಹುದು, ನಿಮ್ಮ ಮನಸ್ಸು ಒಮ್ಮತವಾಗಬಹುದು, ಆದರೆ ನನ್ನ ಮನಸ್ಸನ್ನು ನಿಮ್ಮಲ್ಲಿ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಹೊರಟಿರುವುದು ರಾಮ ಕಾರ್ಯಕ್ಕೆ, ರಾಮನ ಬಾಣಕ್ಕೆ ಅದು ಮುಟ್ಟದ ಗುರಿ ಇಲ್ಲ. ಹಾಗಾಗಿ ಇಂತಹ ಗುಹೆಯಲ್ಲಿ ನಾವು ಇರುತ್ತೇವೆ, ನಮಗೆ ಭಯ ಇಲ್ಲ, ಖಂಡಿತ ಸಾಧ್ಯವಿಲ್ಲ. ನಾವು ಹೊರಟಿರುವುದು ಸೀತಾನ್ವೇಷಣೆಗೆ, ಹೊರಡಲೇಬೇಕು. ಒಳ್ಳೆಯ ಮಾತಿನಿಂದ ಹೊರಟರೆ ಸಂತೋಷ, ಇಲ್ಲದಿದ್ದರೆ ಬಲಾತ್ಕಾರವಾಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹನುಮಂತ ಹೇಳಿ ಆ ಕಪಿಗಳನ್ನು ಸೀತಾನ್ವೇಷಣೆ ಕರೆದುಕೊಂಡು ಹೋಗ್ತಾನೆ ಎನ್ನುವ ಘಟನೆ ರಾಮಾಯಣದಲ್ಲಿ ಬರ್ತದೆ. ಅದೇ ಕಾರ್ಯ ನಮ್ಮ ಹರಿಹರಪುರದ ಶ್ರೀಪಾದರು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಮ್ಮ ಜಾತಿ
ನಮ್ಮ ಮತ ಎಲ್ಲವನ್ನು ಸಂಕುಚಿತ ಮಾಡಿಕೊಂಡು ನಾವೆಲ್ಲ ಸಂಕುಚಿತ ಮನೋಭಾವದಿಂದ ಸೀಮಿತರಾಗಿರುವಾಗ ನಾಳೆಯ ದಿನ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಅವರು ಮಾಡುವ ಆಚರಣೆಯನ್ನು ಧೈರ್ಯವಾಗಿ ಮಾಡಬೇಕಾದರೆ ನಾವೀಗಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂಬುದನ್ನು ಹೇಳುತ್ತಾ, ಮುಂದಿನ ಭವಿಷ್ಯವನ್ನು ಎಚ್ಚರಿಸುತ್ತಾ, ಆ ಹನುಮಂತ ಹೇಗೆ ಕಪಿಸೈನ್ಯವನ್ನು ತಿದ್ದಿದನೋ ಅದರಂತೆ ಸಮಾಜವನ್ನು ತಿದ್ದುವ ದೊಡ್ಡ ಕಾರ್ಯವನ್ನು ಹರಿಹರಪುರ ಶ್ರೀಪಾದರು ಮಾಡ್ತಾ ಇದ್ದಾರೆ. ಹಾಗಾಗಿ ಹನುಮಂತನ ವಿಶೇಷ ಅನುಗ್ರಹ ಅವರಲ್ಲಿದೆ. ಈ ಕಾರ್ಯ ಅದು ಸಮಾನ ಸಂಸ್ಕಾರ ಕಾರ್ಯಾಗಾರ ಬಹಳ ಅದ್ಭುತವಾದ ಕಾರ್ಯ. ಇಲ್ಲಿ ನಾವು ಇವರನ್ನು ಮಾತ್ರ ಕರೀತೇವೆ. ಈಗ ಹನುಮಂತ ಹೇಳಬಹುದಾಗಿತ್ತು, ನೀವು ಎಷ್ಟು ಜನ ಬೇಕಾದ್ರೆ ನಿಲ್ಲುವವರು ಇಲ್ಲೇ ನಿಲ್ಲಿ, ನಾನು ಹೊರಟು ಬಿಡ್ತೇನೆ ಅಂತ ಹೇಳ್ಬೋದಾಗಿತ್ತು. ನಾನು ಕಾರ್ಯ ಮಾಡ್ತೇನೆ, ನಾನು ಹೋಗ್ತೇನೆ. ಇಲ್ಲ, ಕಪಿ ಸೈನ್ಯ ಬೇಕು, ಸಮಾಜ ಬೇಕು. ನಮ್ಮ ಸಂಖ್ಯೆ ದಿನದಿಂದ ಹೇಗೆ ನಮ್ಮ ಅಜ್ಜರ ಕಾಲದಲ್ಲಿ ಎಷ್ಟು ನೀವು ಮಕ್ಕಳು ಅಂದರೆ ನಾವು 10 ಜನ ಇದ್ವಿ, 12 ಜನ ಇದ್ವಿ. ನೆಕ್ಸ್ಟ್ ಜನ್ರೇಷನ್ ಬಂತು, 2 ಬೇಕು 3 ಸಾಕು ಅಂತಾಯಿತು. ನೆಕ್ಸ್ಟ್ ಜನ್ರೇಷನ್ ಬಂತು, 1 ಬೇಕು 2 ಸಾಕು, ಒಂದೇ ಸಾಕು, ಅಲ್ಲಿಗೆ ಬಂದಿದ್ದೇವೆ. ಅಂದರೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಪರಿಣಾಮ ನಾಳೆ ದಿನ ಸ್ವಾಮಿಗಳ ಚಿಂತನೆ, ನಾನು ಚೆನ್ನಾಗಿದ್ದೇನೆ ಸಾಕು, ಇಷ್ಟೇ ಅಲ್ಲ, ಸಮಾಜ ಕರ್ತವ್ಯ ಇದು ಅಂತಹ ದೊಡ್ಡ ಧ್ಯೇಯೋದ್ದೇಶ ಜೊತೆಗೆ ಸಾಗ್ತಾ ಇದ್ದಾರೆ. ನಾವೀಗ ನೋಡಬಹುದು, ದೇವಸ್ಥಾನಗಳಿಗೆ ಜನ ಮೊದಲಿಗಿಂತ ಜಾಸ್ತಿ ಬರ್ತಾ ಇದ್ದಾರೆ ಅಲ್ವಾ? ಯಾವ ಕ್ಷೇತ್ರಕ್ಕೆ ಬೇಕಾದರೂ ನೋಡಿ ನೀವು, ಅಲ್ಲಿರುವ ಲಾಡ್ಜ್ಗಳು ಯಾವಾಗಲೂ ಬುಕ್ ಆಗಿರ್ತದೆ, ಬ್ಯುಸಿ, ಯಾವಾಗಲೂ ಜನ ಬಂದು ಹೋಗ್ತಾರೆ. ಹಿಂದೆ ಜನ ಬರ್ತಾ ಇದ್ದರು, ಕ್ಷೇತ್ರಗಳಿಗೆ ಬರ್ತಾ ಇರಲಿಲ್ಲ. ಯಾಕೆ? ಈಗ ಭಯ ಜಾಸ್ತಿ ಆಗಿದೆ. ನಾನು ಯಾವ ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಗೊತ್ತಿಲ್ಲ. ಮನೆಯಲ್ಲಿ ಅಜ್ಜಿಯರಿದ್ದಾಗ ಮಕ್ಕಳಿಗೆ ಚೈತ್ರ, ವೈಶಾಖ ಇತ್ಯಾದಿ ಮಾಸಗಳನ್ನು ಹೇಳಿಕೊಡ್ತಾ ಇದ್ದರು. ನಕ್ಷತ್ರಗಳ ಪಾಠ ಆಗ್ತಾ ಇತ್ತು, ತಿಥಿಗಳು ಗೊತ್ತಿರ್ತಾ ಇತ್ತು. ನಾವೀಗ ಕಾನ್ವೆಂಟಿಗೆ ಕಳಿಸಿಬಿಡ್ತೇವೆ. ಅವು ಹೇಳುವ ಪದ್ಯಗಳು ಇಂಗ್ಲೀಷ್ ಪದ್ಯಗಳಲ್ಲಿ ನಮ್ಗೆ ಇಷ್ಟ ಆಗ್ತದೆ. ನಮ್ಮ ಸಂಸ್ಕಾರದ ಮೂಲ ಬುನಾನಿ ಏನಿದೆ ಅವುಗಳೇ ಗೊತ್ತಿಲ್ಲ. ಹಾಗಾಗಿ ಯಾರೋ ಹೇಳ್ತಾರೆ, ಅಭಿಷೇಕ ಮಾಡ್ತೀರಾ ಹಾಲನ್ನು, ಲೀಟ್ರ್ಗಟ್ಟಲೆ ಹಾಲನ್ನು ಅಭಿಷೇಕ ಮಾಡ್ತೀರಾ, ವ್ಯರ್ಥ ಮಾಡ್ತೀರಾ, ಅದನ್ನೇ ಬಡ ಮಕ್ಕಳಿಗೆ ಕೊಟ್ಟರೆ ಸಮಾಜೋದ್ಧಾರ ಆಗ್ತದೆ ಎಂಬ ಮಾತು ಹೇಳಿದಾಗ ನಾವು ಅಲುಗಾಡಿ ಹೋಗ್ತೇವೆ. ಯಾಕೆ? ಒಳಗೆ ತಿಳಿದಿಲ್ಲ. ಅಭಿಷೇಕವನ್ನು ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಕೊಡ್ತೇವೆ ನಾವು ಅಂತ ಹೇಳುವಂಥ ಗಟ್ಟಿಗಾರಿಕೆ ನಮ್ಮಲ್ಲಿಲ್ಲ. ಒಂದು ಶಕ್ತಿಯನ್ನು ತುಂಬಿ ಪ್ರಸಾದ ರೂಪದಲ್ಲಿ ಕೊಡ್ತೇವೆ ಅಂತ ಹೇಳುವಂಥ ಗಟ್ಟಿಗಾರಿಕೆ ನಮ್ಮಲ್ಲಿಲ್ಲ. ಹಾಗಾಗಿ ಆಕ್ಷೇಪ ಮಾಡಿದಾಗ ಅಲುಗಾಡಿ ಹೋಗ್ತದೆ. ಯಾಕೆ? ನಮ್ಮ ಗಟ್ಟಿ ಒಳಗೆ ಇಲ್ಲ, ಭಯ. ಅವರು ಹಾಗೆ ಮಾಡಿದರು, ಇವರು ಹೀಗೆ ಪೂಜೆ ಮಾಡಿದರು, ನಾನೂ ಮಾಡ್ತೇನೆ. ಇದಲ್ಲ, ನಾವು ತಿಳಿದು ಮಾಡಬೇಕಾಗಿದೆ. ನಾನು ಯಾಕೆ ದೇವರಿಗೆ ನಮಸ್ಕಾರ ಮಾಡ್ತೇನೆ, ತಂದೆ ತಾಯಿಯರಿಗೆ ನಮಸ್ಕಾರ ಯಾಕೆ ಮಾಡ್ತೇನೆ? ಎಲ್ಲವೂ ಎಚ್ಚರ ಬೇಕು. ಎಲ್ಲಿಯ ತನಕ ನಮಗೆ ಎಚ್ಚರ ಬರುವುದಿಲ್ಲವೋ ಅಲ್ಲಿಯ ತನಕ ಅನ್ಯರು ಮಾಡುವ ಹಾಳಿ ಎಲ್ಲ ಸಾಮಾಜಿಕ ಮಾಧ್ಯಮದಲ್ಲಿರಬಹುದು, ಬೇರೆ ಬೇರೆ ರೀತಿಯ ಆಮಿಷಗಳಿರಬಹುದು. ಇದರ ಪರಿಣಾಮ ನಾವು ಎದುರಿಸುತ್ತಲೇ ಹೋಗ್ತಬೇಕಾಗ್ತದೆ. ಹಾಗಾಗಿ ಶ್ರೀಪಾದರ ದೊಡ್ಡ ಸಂಕಲ್ಪ ಈ ಸಮಾನ ಮನಸ್ಕರನ್ನು ಸೇರಿಸುವಂಥದ್ದು. ಎಲ್ಲ ಕಡೆ ಒಳ್ಳೆಯ ವಿಚಾರಗಳಿದೆ. ಸಮಸ್ಯೆ ಆಗದ ರೀತಿಯಲ್ಲಿ ಸಮಾಜವನ್ನು ಒಟ್ಟುಗೂಡಿಸುವ ದೊಡ್ಡ ಸಂಕಲ್ಪವನ್ನು ಶ್ರೀಪಾದರು ಮಾಡಿದ್ದಾರೆ. ಅದಕ್ಕೆ ತುಂಬ ಶ್ರಮ ಪಡ್ತಾ ಇದ್ದಾರೆ. ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಜಾಸ್ತಿನೇ. ಅಂದರೆ ನೀವೀಗ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೊರಟಿದ್ದೀರಿ ಅಂದರೆ ಯಥೇಚ್ಛವಾಗಿ ಕೊಡುವವರು ಸಿಗುವುದಿಲ್ಲ. ಹಣದ ಖರ್ಚು ಎಷ್ಟಿರಬಹುದು? ಶಾಲೆಗಳಿಗೆ ಹೋಗಿ ಅಲ್ಲಿ ಮಕ್ಕಳು ಕೇಳುವಂಥ ಪ್ರಶ್ನೆ ಅಲುಗಾಡಿಸಿ ಬಿಡ್ತಾರೆ. ಅವರಿಗೆ
ನಾವು ಹೇಳುವ ಮಾತುಗಳು ಅರ್ಥ ಆಗುವುದಿಲ್ಲ. ಆದರೆ ಅವರ ಪ್ರಶ್ನೆಗೆ ಉತ್ತರ ನಾವು ಹೇಳಲೇಬೇಕಾಗಿದೆ. ಅವರು ಕೇಳುವ ಪ್ರಶ್ನೆ ಹರಿತವಾದ ಪ್ರಶ್ನೆಗಳು. ಯಾಕೆ? ಮಾಧ್ಯಮಗಳಲ್ಲಿ ಅಂಥದ್ದೇ ಜಾಸ್ತಿ ಇರುತ್ತದೆ. ಸಿನಿಮಾಗಳಲ್ಲಿ ಅದನ್ನೇ ಜಾಸ್ತಿ ತೋರಿಸ್ತಾರೆ. ಚಪ್ಪಲಿ ಹಾಕಿಕೊಂಡು ಒಳಗೋದರೆ ಏನು ತಪ್ಪು? ನಾನು ಬರ್ಮುಡ ಚಡ್ಡಿ ಹಾಕೊಂಡೆ ದೇವಸ್ಥಾನಕ್ಕೆ ಹೋಗ್ತೇನೆ, ಏನು ತಪ್ಪು? ನನ್ನ ವಸ್ತ್ರ, ನನ್ನ ಆಹಾರ, ಇದುಗಳನ್ನು ಪ್ರಶ್ನೆ ಮಾಡಲಿಕ್ಕೆ ನೀವು ಯಾರು? ಇಲ್ಲ. ದೇವಸ್ಥಾನದಲ್ಲಿ ಸಂವಿಧಾನ ಇದೆ, ಅಲ್ಲೊಂದು ಶ್ರದ್ಧಾ ಕೇಂದ್ರ. ನೀವು ಹೀಗೆ ಬಂದಾಗ ಆಗುವಂಥದ್ದು ಅಲ್ಲಿ ಭಕ್ತರ ಮನಸ್ಸಿಗೆ ಅಪಚಾರವಾಗ್ತದೆ, ಇದರ ಪರಿಣಾಮ ಬೇರೆ ಆಗ್ತದೆ ಎಂಬುದನ್ನು ತಿಳಿಸಿ ಹೇಳುವಂಥದ್ದು. ಇವೆಲ್ಲವೂ ಕೂಡ ನಮ್ಮ ಕರ್ತವ್ಯ. ಹಾಗಾಗಿ ಶ್ರೀಪಾದರು ಮಾಡುತ್ತಿರುವಂತಹ ಇಂಥ ದೊಡ್ಡ ಸೇವೆಯಲ್ಲಿ ನಾವಂತೂ ಶ್ರೀಪಾದರ ಜೊತೆಗೆ ನಿಂತಿದ್ದೇವೆ. ಯಥಾಶಕ್ತಿ ನಮ್ಮ ಕೈಲಾಗುವಂತಹ ಎಲ್ಲ ರೀತಿಯಾದ ಸಹಕಾರವನ್ನು ಕೂಡ ನಾವು ಶ್ರೀಪಾದರಿಗೆ ಕೊಡುತ್ತೇವೆ. ಹಾಗೆ ಎಲ್ಲ ಭಕ್ತರಿಗೂ ಕೂಡ ದೇವರ ಪರಮ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.